ಗೈಸ್, ಪ್ರತಿಯೊಬ್ಬರು ಮೊಬೈಲ್ನಲ್ಲಿ ಜಿಮೇಲ್ ಐ ಡಿ ಇದ್ದೇ ಇರುತ್ತೆ. ಸೊ ನೀವೇನಾದರೂ ಈ ಸೆಟ್ಟಿಂಗ್ನ ಚೆಕ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಬೇರೆಯವರು ನಿಮ್ಮ ಜಿಮೇಲ್ನ ಹ್ಯಾಕ್ ಮಾಡಿಕೊಂಡು ನೀವು ಫೋನ್ನಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ದಾರಲ್ಲ, ಸೊ ಎಲ್ಲನೂ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ, ಸೊ ಆಲ್ಮೋಸ್ಟ್ ಎಲ್ಲರ ಫೋನಲ್ಲಿ ಜಿಮೇಲ್ ಐ ಡಿ ಇದ್ದೇ ಇರುತ್ತೆ. ಸೊ ನೀವೇನಾದರೂ ಈ ಸೆಟ್ಟಿಂಗ್ನ ಚೆಕ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಬೇರೆಯವರು ನಿಮ್ಮ ಜಿಮೇಲ್ ಐಡಿನ ಹ್ಯಾಕ್ ಮಾಡಿಕೊಂಡು ಸೊ ಅವ್ರು ನಿಮ್ಮ ಫೋನಲ್ಲಿ ಏನೇನು ಮಾಡ್ತಾ ಇರ್ತಾರೆ ನೋಡಿ, ಸೊ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆ ಸೆಟ್ಟಿಂಗ್ ಎಲ್ಲಿದೆ, ಏನು ಚೆಕ್ ಮಾಡಬೇಕು ಮತ್ತು ಏನೇನು ಮಾಡಬೇಕಂತ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ, ಆಯಿತಾ? ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅದಕ್ಕಾಗಿ ನೀವು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಎಲ್ಲರ ಫೋನಲ್ಲಿ ಜಿಮೇಲ್ ಇದ್ದೇ ಇರುತ್ತೆ, ಅಂದರೆ ಜಿಮೇಲ್ ಆ್ಯಪು. ಸೊ ನೀವು ಆ ಆ್ಯಪ್ನ ಓಪನ್ ಮಾಡ್ಕೋಬೇಕು. ನಾನು ಇವಾಗ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಆ್ಯಪ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂದರೆ, ಸೊ ಮೇಲ್ಗಡೆ ಅಲ್ಲಿ ನಿಮ್ಮದು ಪ್ರೊಫೈಲ್ ಐಕನ್ ಕಾಣಿಸ್ತಾ ಇರುತ್ತೆ. ನಾವು ಒಂದು ಡಿ ಪಿನ ಇಟ್ಟಿದ್ದೀನಿ, ಆ ರೀಸನಿಂದ ಅಲ್ಲಿ ಫೋಟೋ ಕಾಣಿಸ್ತಾ ಇದೆ. ನಿಮ್ಮದು ಎಲ್ ಆಗಿರ್ಬೋದು, ಎಸ್ ಆಗಿರ್ಬೋದು, ಸೊ ಏನಾದರೂ ಒಂದು ಸಿಂಬಲ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಡೈರೆಕ್ಟಾಗಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಗೂಗಲ್ ಅಕೌಂಟ್ ಅಂತೇಳಿ. ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತುಂಬಾ ಆಪ್ಷನ್ಸ್ ಬರ್ತವೆ. ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಸೆಕ್ಯೂರಿಟಿ ಆ್ಯಂಡ್ ಸೈನ್ ಇನ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಮತ್ತೆ ಆಪ್ಷನ್ ಬರ್ತವೆ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ ನೋಡಿ, ಯುವರ್ ಡಿವೈಸ್ ಅಂತ ಬಂದ್ಬಿಟ್ಟು ಕೆಳಗಡೆ ನಿಮ್ಮ ಫೋನ್ ನೇಮ್ ಬರುತ್ತೆ. ನಿಮ್ಮ ಫೋನ್ ನೇಮ್ ಬಂದುಬಿಟ್ಟು ಕೆಳಗಡೆ ಮತ್ತೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಮ್ಯಾನೇಜ್ ಆಲ್ ಡಿವೈಸ್ ಅಂತೇಳಿ. ಸೊ ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮಗೆ ನಿಮ್ಮ ಫೋನ್ ನೇಮ್ ಬರುತ್ತೆ. ಇವಾಗ ನಿಮ್ಮದು ರಿಯಲ್ಮಿ ಆಗಿರ್ಬೋದು, ಒಪ್ಪೋ ಆಗಿರ್ಬೋದು, ವಿವೋ ಆಗಿರ್ಬೋದು, ನೀವು ಯಾವ ಫೋನ್ ಯೂಸ್ ಮಾಡ್ತಾ ಇರ್ತೀರಿ ನೋಡಿ, ಆ ಫೋನ್ ನೇಮ್ ಬರುತ್ತೆ. ಇಲ್ಲಿ ನಂದು ರಿಯಲ್ಮಿ 8, ಆ ರೀಸನ್ನಿಂದ ರಿಯಲ್ಮಿ 8 ಮಾತ್ರ ಶೋ ಆಗ್ತಾ ಇದೆ. ನಿಮ್ಮದು ಅಲ್ಲಿ ನಿಮ್ಮ ಫೋನ್ ನೇಮ್ ಏನಿರುತ್ತೆ ನೋಡಿ, ಅದಷ್ಟೇ ಅಲ್ಲಿ ಶೋ ಆಗಬೇಕು. ಅದನ್ನ ಬಿಟ್ಟು ಕೆಳಗಡೆ ಒಂದಿಷ್ಟು ಬಂದಿದೆ ನೋಡಿ, ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನಂದು ರಿಯಲ್ಮಿ 8, ಅದನ್ನ ಬಿಟ್ಟು ಇನ್ನೊಂದು ಯಾವುದೋ RMX ಏನೇ ಫೋನ್ ನೇಮ್ ಬರ್ತಾ ಇದೆ, ಆ ರೀತಿ ಬರ್ತಾ ಇದೆಪ್ಪ ಅಂದರೆ ಅಲ್ಲಿ ಬೇರೆಯವ್ರ ಅಕೌಂಟಲ್ಲಿ, ಅಂದರೆ ಬೇರೆಯವ್ರ ಫೋನಲ್ಲಿ ಕೂಡ ಈ ಜಿಮೇಲ್ ಐ ಡಿನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆ ರೀತಿ ನಿಮ್ಮ ಫೋನ್ ನೇಮ್ ಬಿಟ್ಟು ಬೇರೆ ಯಾವ್ದಾದ್ರು ಬರ್ತಾ ಇದೆಯಪ್ಪ ಅಂದರೆ ಅದನ್ನ ನೀವು ಲಾಗೌಟ್ನ ಮಾಡ್ಕೋಬೇಕು. ಲಾಗೌಟ್ನ ಯಾವ ರೀತಿ ಮಾಡೋ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮದು ಬಿಟ್ಟಾಗಿ ಸೆಕೆಂಡ್ ಕೆಳಗಡೆ ಬರ್ತಾ ಇರುತ್ತೆ, ಅದು ಬೇರೆ ಬೇರೆ ಫೋನಲ್ಲಿ ಲಾಗಿನ್ ಆಗಿದ್ರೆ. ಇವಾಗ ನಂದು ಯಾವುದೋ ಇನ್ನೊಂದು ಲಾಗಿನ್ ಆಗಿದೆ, ಅದನ್ನ ಲಾಗೌಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ರಿಮೂವ್ ಮಾಡೋ ಅಂತೇಳಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಂಡಪ್ಪ ಅಂದರೆ ನನಗೆ ಫೋನ್ ಲಾಕ್ ಕೇಳುತ್ತೆ. ನಿಮ್ಮ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಫೋನ್ ಲಾಕ್ ಆಗಿರ್ಬೋದು, ಪ್ಯಾಟರ್ನು ಎಲ್ಲ ಕೇಳುತ್ತೆ. ನೀವು ಅದನ್ನ ಅಪ್ಡೇಟ್ನ ಮಾಡಿಬಿಟ್ಟು ಅದನ್ನ ಮಾಡಿದ ಮೇಲೆ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಅಲ್ಲಿ, ಸೈನ್ ಔಟ್ ಅಂತೇಳಿ. ಸೈನ್ ಔಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಮತ್ತೆ ಅದು ನಿಮಗೆ ಲಾಗೌಟ್ ಮಾಡೋಕ್ಕೆ ಕೇಳುತ್ತೆ. ನೀವು ಅಲ್ಲಿ ಲಾಗೌಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ಅದು ಕಂಪ್ಲೀಟ್ ಆಗಿ ಅವ್ರ ಫೋನಲ್ಲಿ ಲಾಗೌಟ್ ಆಗುತ್ತೆ. ಇವಾಗ ನೀವೇನು ಮಾಡಬೇಕಪ್ಪ ಅಂದರೆ, ಅವ್ರ ಫೋನಲ್ಲಿ ಅದು ಕಂಪ್ಲೀಟಾಗಿ ಲಾಗೌಟ್ ಆಯಿತು. ಸೊ ನಿಮ್ಮ ಫೋನಲ್ಲಿ ಮಾತ್ರ ಲಾಗಿನ್ ಇರುತ್ತೆ. ನೀವೇನು ಮಾಡಬೇಕಪ್ಪ ಅಂದರೆ ತಕ್ಷಣ ಹೋಗಿ ಅದನ್ನ ನಿಮ್ಮದು ಜಿಮೇಲ್ ಐ ಡಿ ಇರುತ್ತೆ ನೋಡಿ, ಅದನ್ನ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಅವ್ರಿಗೆ ಪಾಸ್ವರ್ಡ್ ಗೊತ್ತಿರುತ್ತೆ, ಮತ್ತೆ ಅದನ್ನ ರಿಕವರ್ ಮಾಡ್ಕೊತಾರೆ. ಆ ರೀತಿ ಪಾಸ್ವರ್ಡ್ನ ಚೇಂಜ್ ಮಾಡಿದ್ರಪ್ಪ ಅಂದರೆ ನಿಮ್ಮದು ಗೂಗಲ್ ಅಕೌಂಟು ಸೇಫ್ ಆಗುತ್ತೆ. ಇಷ್ಟೇ ಸಿಂಪಲ್ಲು. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸೊ ಅವರು ತಿಳ್ಕೊಳ್ಳಿ, ಅವ್ರದ್ದು ಹ್ಯಾಕ್ ಆಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.